ರಕ್ತ ಇಲ್ಲ ಅಂತಂದರೆ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ರಕ್ತ ಇಲ್ದಲೇ ಇರಲಿಕ್ಕಾಗತ್ತಾ? ಹೇಳ್ರಿ, ರಕ್ತ ಇಲ್ದಲೇ ಇರೋಕ್ಕಾಗತ್ತಾ? ರಕ್ತ ಇಲ್ದಲೇ ಇರೋಕ್ಕಾಗತ್ತಾ? ರಕ್ತ ಏನಾಗಿದೆ, ಪ್ರತಿ ಮನುಷ್ಯನಿಗೆ ಏನಾಗಿದೆ, ಅದು ಜೀವವಾಗಿದೆ. ಹೇಳ್ರಿ, ರಕ್ತವು ಪ್ರತಿ ಮನುಷ್ಯನಿಗೆ ಜೀವವಾಗಿದೆ. ರಕ್ತವು ಪ್ರತಿ ಮನುಷ್ಯನಿಗೆ ಜೀವವಾಗಿದೆ. ಹೀಗೆ ಹೇಳ್ರಿ, ರಕ್ತವು ನನಗೆ ಜೀವವಾಗಿದೆ. 6 ಇಸ್ರಾಯೇಲ್ ಕುಲದಲ್ಲಿ ಆ ರಕ್ತವನ್ನು ಆಹಾರವಾಗಿ ಭುಜಿಸಬಾರದು ಎಂಬಂಥ ನಿಯಮವನ್ನು ಕರ್ತನಿಟ್ಟಿದ್ದಾನೆ ಅಲ್ವಾ. ಹಾಗಾದರೆ ರಕ್ತದಲ್ಲಿ ಏನಿದೆ ಅಂತೆ? ಜೀವ ಇದೆ. ಹಲ್ಲೆಲೂಯಾ. ಈ ರಕ್ತ ಎಲ್ಲಿಂದ ಬಂತು ಅನ್ನೋದನ್ನು ನಾವು ನೋಡೋಣ, ಆಯಿತಾ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಮೇಲೆ ಜೀವ ಶ್ವಾಸವನ್ನು ಊದಿದನು. ಇಲ್ಲಿ ನಾವು ನೋಡ್ತೇವೆ, ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಹಾಗಾದರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಏನು ಬೇಕು? ಒಂದು ಶ್ವಾಸ ಬೇಕು, ಇನ್ನೊಂದು ಜೀವ ಬೇಕು. ಆಮೇಲೆ ಜೀವ ಇಲ್ಲದೆ, ಶ್ವಾಸ ಇಲ್ಲದೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಉಸಿರಾಟನೂ ಮುಖ್ಯ, ಹಾಗೆ ಜೀವನೂ ಅವನಿಗೆ ಮುಖ್ಯ. ಜೀವ ಅನ್ನುವಂಥದ್ದು ಏನಂತಂದರೆ, ಮೊದಲೇ ಹೇಳಿದೆ, ರಕ್ತದಲ್ಲಿ ಏನಿದೆ? ಜೀವ ಇದೆ. ಆಮೇಲೆ ಯೆಹೋವ ದೇವರು ಆತನು ಅವನ ಮೂಗಿನಲ್ಲಿ ಜೀವವನ್ನು, ಶ್ವಾಸವನ್ನು ಊದಿದನಂತೆ. ಆಮೇಲೆ ಆದಿಯಲ್ಲಿಯೇ ತಂದೆಯಾದ ದೇವರ ರಕ್ತ ಮತ್ತು ಅದನ್ನು ಶ್ವಾಸ ಎರಡೂ ಮನುಷ್ಯನ ಒಳಗೆ ಪ್ರವೇಶ ಮಾಡಿದೆ. ಆಮೇಲೆ ಆದಿಯಲ್ಲೇ ಕರ್ತನು ತನ್ನ ಪ್ಲ್ಯಾನನ್ನು ಆತನು ಏನು ಮಾಡಿದ್ದಾನೆ? ನೇಮಿಸಿಟ್ಟಿದ್ದಾನೆ. ಆ ಪ್ಲ್ಯಾನ್ ಏನಂತಂದರೆ, ನನ್ನ ಮಕ್ಕಳು ಈ ಲೋಕದಲ್ಲಿ ಜೀವಿಸುವಾಗ ನನ್ನ ರಕ್ತದಲ್ಲೇ ಅವರು ಜೀವಿಸಬೇಕು. ಆಮೇಲೆ ಒಂದು ವೇಳೆ ಈ ಲೋಕದ ರಕ್ತ ಅವ್ರ ಒಳಗಿರೋದಾದರೆ ಆ ರಕ್ತ ಏನು ಮಾಡುತ್ತೆ? ಅವರನ್ನು ದ್ವೇಷದಲ್ಲಿಯೋ, ಅಸೂಯೆಯಲ್ಲಿಯೋ ಅಲ್ವಾ, ಅವರನ್ನು ಪಾಪದಲ್ಲಿಯೋ, ಈ ರೀತಿ ಲೋಕದಲ್ಲಿರುವಂಥ ಬೇರೆ ಬೇರೆ ಸಂಗತಿಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಅವರನ್ನು ಬೀಳಿಸಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೇನೆ? ನನ್ನ ಸ್ವಂತ ರಕ್ತವನ್ನೇ ನಾನೇನು ಮಾಡ್ತೇನೆ? ನನ್ನ ಮಕ್ಕಳಿಗೆ ಕೊಡ್ತೇನೆ ಎಂಬುದಾಗಿ ಹೇಳಿ ಆತನು ತನ್ನ ಶ್ವಾಸವನ್ನು ಮತ್ತು ತನ್ನ ಜೀವವನ್ನು ಅವರ ಒಳಗೆ ಊದುತ್ತಾ ಇದ್ದಾನೆ. ಆಮೇಲೆ ಆ ಜೀವ ಯಾವಾಗ ಆದಾಮನ ಒಳಗೆ ಬರುತ್ತೋ ಅವನು ಬದುಕುವ ಒಂದು ಪ್ರಾಣಿ ಆಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಆದಾಮನಲ್ಲಿ ಇದ್ದಂಥ ಒಂದು ರಕ್ತ ಯಾವುದು ಅಂತಂದಾಗ ಅದು ದೇವರ ರಕ್ತ. ಆಮೇಲೆ ಅದು ಬೇರೆ ಯಾವ ಈ ಲೋಕದ ಯಾವ ತಂದೆಯಿಂದಲೋ ತಾಯಿಯಿಂದಲೋ ಬಂದಂಥ ರಕ್ತ ಅಲ್ಲ, ಅದು ದೇವರಿಂದಲೇ ಬಂದಂಥ ರಕ್ತ ಆಗಿದೆ. ಆಮೇಲೆ ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ, ಅವನನ್ನು ರೂಪಿಸಿದಾಗ ಮಣ್ಣಿನಿಂದ ರೂಪಿಸಿದ್ದಾನೆ. ಆಮೇಲೆ ಮಣ್ಣಿನಿಂದ ಅವನನ್ನು ರೂಪಿಸಿದ, ಆದರೆ ಜೀವ ಕೊಡಬೇಕಂತಂದರೆ, ಅವನಿಗೆ ಉಸಿರು ಕೊಡಬೇಕಂತಂದರೆ ಈ ಮಣ್ಣಿನಿಂದ, ಈ ಲೋಕದಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕ ಉತ್ಪತ್ತಿ ಮಾಡಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರು? ತನ್ನ ಶ್ವಾಸವನ್ನು, ತನ್ನ ರಕ್ತವನ್ನು ಏನು ಮಾಡಿದ್ದಾನೆ? ಆದಾಮನೊಳಗೆ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಆದಾಮನ ಏನು ಮಾಡ್ತಿದ್ದಾನೆ ಅಂತಂದರೆ, ದೇವರ ಅನ್ಯೋನ್ಯತೆಯಲ್ಲಿ ಅವನು ಪ್ರತಿದಿನ ಆನಂದಿಸುತ್ತಾ ಜೀವಿಸ್ತಾ ಇದ್ದಾನೆ. ಆದರೆ ಈ ಆದಾಮನು ದೇವರ ರಕ್ತದಲ್ಲಿಯೂ ದೇವರ ಜೀವದಲ್ಲಿಯೂ ಜೀವಿಸ್ತಿದ್ದಾನೆ ಎಂಬುದಾಗಿ ಯಾರಿಗೆ ಗೊತ್ತಾಯಿತು ಅಂತಂದರೆ, ಸೈತಾನನಿಗೆ ಗೊತ್ತಾಯಿತು. ಒಂದು ವೇಳೆ ಈ ರಕ್ತದಲ್ಲಿಯೂ ಜೀವದಲ್ಲಿಯೂ ಅವರು ಜೀವಿಸ್ತಾ ಇದ್ದರೆ ಏನಾಗ್ತಾರೆ ಅಂತಂದರೆ, ನಮಗಿಂತ ಮೀರಿ, ಅಂದರೆ ಸೈತಾನನ ಶಕ್ತಿಗಿಂತಲೂ ಮೀರಿ ಅವ್ರು ಏನಾಗಿರ್ತಾರೆ ಅಂತಂದರೆ ಬಲವುಳ್ಳವರಾಗಿ ಅವರು ಜೀವಿಸ್ತಾರೆ ಅಂತ ಹೇಳಿ ಸೈತಾನ ಏನು ಮಾಡ್ತಾನೆ? ಹೇಗಾದರೂ ಮಾಡಿ ಇವರನ್ನು ನಾನು ವಂಚಿಸಲೇಬೇಕು ಎಂಬುದಾಗಿ ಅವನೇನು ಮಾಡ್ತಾನೆ? ಅವಳನ್ನು ವಂಚಿಸ್ತಾನೆ. ಹೌದಲ್ವಾ? ನಮಗೆಲ್ಲರಿಗೂ ಗೊತ್ತು, ತಿನ್ನಬಾರದೆಂಬುದಾಗಿ ದೇವರು ಹೇಳಿದಂಥ ಹಣ್ಣನ್ನು ಅವ್ವ ಏನು ಮಾಡ್ತಾಳೆ? ತಿಂತಾಳೆ. ತಿಂದ ನಿಮಿತ್ತವಾಗಿ ಏನಾಗುತ್ತೆ?
ಪಾಪವು ಅವರೊಳಗೆ ಪ್ರವೇಶ ಮಾಡುತ್ತೆ. ಅಲ್ಲಿಯವರೆಗೂ ಹೇಗೆ ಇದ್ದಾರೆ? ದೇವರ ಹಾಗೆ ಇದ್ದಾರೆ. ಆಮೇಲೆ ದೇವರು ಎಷ್ಟೋ ಆಸೆಪಟ್ಟು ತನ್ನ ರಕ್ತವನ್ನು ಕೊಟ್ಟ. ಯಾಕೆಂದರೆ ತನ್ನ ಮಕ್ಕಳು ನಿಷ್ಕಳಂಕವುಳ್ಳವರಾಗಿಯೂ ಪರಿಶುದ್ಧರಾಗಿಯೂ ಜೀವಿಸಬೇಕೆಂಬುದಾಗಿ ತನ್ನ ಸ್ವಂತ ರಕ್ತವನ್ನೇ ಆತನು ಕೊಟ್ಟ. ಆದರೆ ಇಲ್ಲಿ ಏದೇನಿನಲ್ಲಿ ಪಾಪ ಏನಾಯಿತು? ಅವ್ರಿಗೆ ಪ್ರವೇಶ ಮಾಡ್ತು. ಯಾವಾಗ ಪಾಪ ಪ್ರವೇಶ ಮಾಡ್ತೋ ಆಗ ಅವನೊಳಗಿರುವಂಥ ರಕ್ತ ಏನಾಯಿತು? ಅದು ಅಶುದ್ಧವಾಗಿ ಮಾರ್ಪಡ್ತು. ಅಶುದ್ಧವಾಗಿ ಮಾರ್ಪಟ್ಟಾಗ ಅಲ್ಲಿಂದ ಏನಾಗುತ್ತೆ ಅಂತಂದರೆ ದ್ವೇಷ, ಪುನಃ ಅಸೂಯೆ, ಅಲ್ಲ ಒಬ್ಬರನ್ನು ನೋಡುವಾಗ ಒಬ್ಬರಿಗೆ ಹೊಟ್ಟೆಗಿಚ್ಚು, ಇದೇನಾಗುತ್ತೆ? ಬರಲಿಕ್ಕೆ ಆರಂಭವಾಗುತ್ತೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಲ್ಲಿಂದ 4ನೇ ಅಧ್ಯಾಯಕ್ಕೆ ಬರುವಾಗ ಆ ಒಂದು ರಕ್ತದ ಮೇಲೆಯೇ ಸೈತಾನನಿಗೆ ಒಂದು ದ್ವೇಷ ಜಾಸ್ತಿ ಇದೆ. ಇಲ್ಲಿ ನಾವು ನೋಡ್ತೇವೆ ಹೇಬೇಲಿನ ರಕ್ತವನ್ನು ಯಾರು ಸುರಿಸ್ತಾನೆ? ಕಾಯಿನನು ಸುರಿಸ್ತಾ ಇದ್ದಾನೆ. ಹಾಗಾದರೆ ಆ ರಕ್ತದ ಮೇಲೆಯೇ ಸೈತಾನನಿಗೆ ಕಣ್ಣೀರು. ಹೇಗಾದರೂ ಮಾಡಿ ಆ ರಕ್ತವನ್ನು ಏನು ಮಾಡಬೇಕು? ಅಪರಿಶುದ್ಧಪಡಿಸ್ಬೇಕು. ಆ ರಕ್ತ ಪರಿಶುದ್ಧವಾಗಿದ್ರೇ ತಾನೇ ಅಲ್ವಾ ಇವರು ನನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯ. ಹಾಗಾಗಿ ಅಪರಿಶುದ್ಧರಾಗಿದ್ದರೆ ಇವರು ನಮ್ಮನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಗೆ ಅವರ ಅಂದ್ಕೊಂಡು ಏನು ಮಾಡಿದ? ಕಾಯಿನನನ್ನು ಎಬ್ಬಿಸ್ತಾ ಇದ್ದಾನೆ. ಕಾಯಿನನ್ನು ಏನು ಮಾಡ್ತಾನೆ? ತನ್ನ ತಮ್ಮನನ್ನು ಕೊಂದು ಆ ರಕ್ತವನ್ನು ಭೂಮಿಗೆ ಸುರಿಸ್ತಾ ಇದ್ದಾನೆ. ಆದರೆ ದೇವರು ಹೇಳ್ತಿದ್ದಾನೆ, ಕಾಯಿನನೇ, ನಿನ್ನ ತಮ್ಮನ ರಕ್ತವು ಭೂಮಿಯಿಂದ ನನ್ನನ್ನು ಕೂಗುತ್ತಾ ಇದೆ. ಹಲ್ಲೆಲೂಯಾ. ಆ ರಕ್ತ ಯಾವುದು ಅಂತಂದಾಗ ಅದು ದೇವರ ಬಳಿಯಲ್ಲಿರುವಂಥ ರಕ್ತ. ಆಮೇಲೆ ದೇವರಲ್ಲಿರುವಂಥ ರಕ್ತನೇ. ಇವತ್ತು ನಿನ್ನ ರಕ್ತವನ್ನು ಯಾರು ಚೆಲ್ಲಿದ್ರೂ ಅಲ್ವಾ, ಇವತ್ತೆಷ್ಟೋ ಅಪೋಸ್ತಲರು ಮತ್ತು ಕರ್ತನಿಗೋಸ್ಕರವಾಗಿ ಮಿಷನರಿಗಳು ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾರೆ. ಅವರ ರಕ್ತ ಭೂಲೋಕದಿಂದ ದೇವರನ್ನು ಮೊರೆ ಇಡುವಂಥದ್ದಾಗಿರುತ್ತೆ. ಅದು ಕೂಗಿ ಮಾತನಾಡುವಂಥ ಒಂದು ಧೈರ್ಯವನ್ನು ಆ ರಕ್ತವು ಹೊಂದಿಕೊಂಡಿದೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಅಲ್ಲಿಂದ ಸೈತಾನನಿಗೆ ಹೇಗೂ ಸರಿ ಈ ರಕ್ತವನ್ನು ಮಲಿನಪಡಿಸ್ಬೇಕೆಂಬಂಥ ಒಂದು ಪ್ಲ್ಯಾನಲ್ಲೇ ಇರ್ತಾನೆ. ಅದು ಹೇಗಾದರೂ ಮಾಡಿ ಈ ಜನರನ್ನು ಪುನಃ ಏನಂತಂದರೆ ಪಾಪ ಇಲ್ಲದವರಾಗಿಯೂ ನಿಷ್ಕಳಂಕರಾಗಿಯೂ ದೇವರ ಮುಂದೆ ನಿಲ್ಲಿಸಬೇಕೆಂಬುದಾಗಿ ದೇವರ ಒಂದು ಪ್ಲ್ಯಾನು. ನನ್ನ ಮುಂದೆ ನಿಲ್ಲುವಾಗ ನನ್ನ ಮಕ್ಕಳು ಏನಂತಂದರೆ ಪಾಪ ಇಲ್ಲದವರಾಗೆ ನಿಲ್ಲಬೇಕೆಂಬುದಾಗಿ ದೇವರು ಪ್ರಯತ್ನಿಸ್ತಾ ಇದ್ದಾನೆ. ಈ ಪ್ರಯತ್ನದಲ್ಲಿ ಮುಂದೆ ನೋಡುವಾಗ ಮೋಶೆ ಒಬ್ಬ ನಾಯಕನಾಗಿ ಬರ್ತಾನೆ. ಮೋಶೆ ನಾಯಕತ್ವದಲ್ಲಿ ಕರ್ತರಾದ ದೇವರು 10 ಉಪದ್ರವಗಳು ಬರುತ್ತೆ. ಉಪದ್ರವಗಳು ಇಸ್ರಾಯೇಲರನ್ನ ಬಿಡಿಸುವಾಗ 10 ಉಪದ್ರವಗಳು ಬರುತ್ತೆ. ಉಪದ್ರವಗಳು ಬಂದ ನಂತರ ಫರೋಹನು ಏನು ಮಾಡಲ್ಲ? ಇಸ್ರಾಯೇಲರನ್ನ ಬಿಡುಗಡೆ ಮಾಡೋದಿಲ್ಲ. ಅವನ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನು ಇಸ್ರಾಯೇಲರನ್ನ ದಾಸತ್ವದಲ್ಲೇ ಇರಿಸ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಯೋಚಿಸ್ತಾ ಇದ್ದಾರೆ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರವಾಗಿ ಯಾರಿದ್ದಾರೆ? ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಅವರು ಯೋಚಿಸ್ತಾ ಇದ್ದಾರೆ. ಅಂದರೆ ಭಾಳ ಕಠಿಣವಾಗಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸಾಯುವಂಥ ಪರಿಸ್ಥಿತಿಗಳಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಅವರು ದೇವರನ್ನು ಮೊರೆ ಇಡುವಾಗ ಆ ಒಂದು ಮೊರೆಯನ್ನು ಕರ್ತನ ಕೇಳಿ ಮೋಶೆಯನ್ನು ನೇಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲರು 430 ವರ್ಷಗಳು ಐಗುಪ್ತ ದೇಶದಲ್ಲಿ ದಾಸರಾಗಿರ್ತಾರೆ. ಅವರ ಬಳಿ ಯಾವ ಯುದ್ಧದ ಆಯುಧಗಳು ಅವರಲ್ಲಿ ಇರಲಿಲ್ಲ. ಫರೋಹನ ಸೈನ್ಯವನ್ನು ಎದುರಿಸಿ ನಿಲ್ಲಕ್ಕೆ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ. ಅವರಿಗೆ ಯಾವಾಗಲೂ ಒಂದನ್ನೇ ಯೋಚಿಸ್ತಾ ಇದ್ದರು, ಸೋಲನ್ನೇ ಅವರು ಯೋಚಿಸ್ತಾ ಕುಳಿತಿದ್ರು. ಇನ್ನು ಮುಂದೆ ನಮ್ಮ ಮುಂದೆ ಇರುವಂಥದ್ದು ಗೆಲುವು ಇಲ್ಲ, ನಮಗೆ ನಮ್ಮ ಮುಂದೆ ಇರುವಂಥದ್ದು ಸೋಲೆ ಎಂಬುದಾಗಿ ಆ ಸೋಲನ್ನೇ ಚಿಂತಿಸುತ್ತಾ ಭಯದಲ್ಲಿ ಜೀವಿಸಿದಂಥ ಒಂದು ಇಸ್ರಾಯೇಲರಿಗೆ ಒಂದು ವೆಪ್ಪನ್ ಆಗಿ ಕರ್ತನಾದ ದೇವರು ಯಜ್ಞದ ಕುರಿಯ ಒಂದು ರಕ್ತವನ್ನು ಒಂದು ಆಯುಧವಾಗಿ ಕರ್ತನು ಕೊಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿಯವರೆಗೂ ಆದಾಮನ ಸಂತತಿಯವರು ಆಯುಧ ಇಲ್ಲದೆ ಜೀವಿಸ್ತಾ ಇದ್ರು. ಅಂದರೆ ಅಪರಿಶುದ್ಧವಾದಂಥ ರಕ್ತದಲ್ಲೇ ಅವರು ಜೀವಿಸ್ತಾ ಇದ್ದರು. ಯಾವಾಗ ಯಜ್ಞದ ಕುರಿ ಪಸ್ಕದ ಕುರಿಮರಿಯನ್ನು ಕೊಯ್ತಾರೋ ಆಗ ಒಂದು ರಕ್ತವು ಏನಾಗುತ್ತೆ ಅಂದರೆ ಇಸ್ರಾಯೇಲರಿಗೆ ಒಂದು ಆಯುಧವಾಗಿ ಕೊಡಲ್ಪಡುತ್ತೆ. ಹಲ್ಲೆಲೂಯಾ. ಇವತ್ತು ಸೋಲನ್ನೇ ಚಿಂತಿಸುತ್ತಾ ಇನ್ನು ನಾವು ಸೋತು ಹೋಗಿದ್ದೇವೆ, ಇನ್ನು ನಾವು ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷೇತ್ರದಲ್ಲಿ ನೀನು ಬಿದ್ದು ಹೋದರೂ ನಿನ್ನನ್ನು ಎತ್ತಿ ನಿಲ್ಲಿಸುವಂಥ ಒಂದು ಸಾಮರ್ಥ್ಯ ಯೇಸು ಕ್ರಿಸ್ತನ ರಕ್ತಕ್ಕೆ ಮಾತ್ರವೇ ಉಂಟು. ಹಲ್ಲೆಲೂಯಾ. ಇವತ್ತು ಯಾವ ಸೋಲನ್ನು ನೀವು ಅಂದ್ಕೊಂಡು ಚಿಂತಿಸ್ತಾ ಇದ್ದೀರೋ ಆದರೆ ಕರ್ತನು ಹೇಳ್ತಾನೆ, ನಿನಗೆ ಒಂದು ಬಲವಾದಂಥ ಆಯುಧವನ್ನು ನಾನು ಕೊಟ್ಟಿದ್ದೇನೆ. ಆಮೇನ್. ಹಲ್ಲೆಲೂಯಾ. ಅದು ಯಾವುದು ಅಂತಂದರೆ ಯೇಸು ಕ್ರಿಸ್ತನ ರಕ್ತ. ಆಮೇನ್. ಹಲ್ಲೆಲೂಯಾ. ಇಸ್ರಾಯೇಲ್